ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಿತಾ ಮೋಹನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಪೀರಿಯಡ್ಸ್ ಹೊಟ್ಟೆ ನೋವು ಬಂದಾಗ ಮನೇಲಿ ಯಾವ ರೀತಿ ಅದನ್ನು ಹೊಟ್ಟೆ ನೋವನ್ನ ನಿವಾರಣೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮೊದಲನೇದಾಗಿ ಸ್ಟವ್ನ ಆರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ನ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು 4 ಬೆಳ್ಳುಳ್ಳಿ, ಅಂದರೆ ಸಣ್ಣದಿದ್ದರೆ ಒಂದು 4-5 ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡದಿತ್ತಂದರೆ ಒಂದು 3ರಿಂದ 4 ಹಾಕ್ಕೊಳ್ಳಿ ಸಾಕು. ಹಾಗೆ ಇದಕ್ಕೆ ನೋಡಿ, ಒಂದು 2 ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ನೋಡಿ ನಾನು ಇಷ್ಟು ಹಾಕಿದ್ದೀನಿ ಸಾಕು. ಇದು ನಾವು 1 ಗ್ಲಾಸ್ ನೀರು ಹಾಕಿದ್ದೀವಲ್ಲ, ಇದು ಅರ್ಧ ಗ್ಲಾಸ್ ಆಗೋಷ್ಟು ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಇದು ಅರ್ಧದಷ್ಟು ಆಗಿದೆ ನೀರು. ಈಗ ಶೋಧಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀವು ಪೀರಿಯಡ್ಸ್ ಹೊಟ್ಟೆ ನೋವು ಬಂದಾಗ ಈ ಮೆಡಿಸನ್ಸು, ಹಾಸ್ಪಿಟಲ್ಸು ಆದಷ್ಟು ಅವಾಯ್ಡ್ ಮಾಡಿ. ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ. ಅಂದರೆ ಸಡನ್ನಾಗಿ ಕಂಟ್ರೋಲ್ ಆಗ್ಬೋದು ಇದು ಮೆಡಿಸನ್ಗಳಲ್ಲಿ, ಆದರೆ ಅದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಈ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ. ಇದಕ್ಕೆ ನೀವು ಈಗ ಫಿಲ್ಟ್ರ್ ಮಾಡಿಕೊಂಡು ಉಗುರು ಬೆಚ್ಚಗಾದ್ಮೇಲೆ ಕುಡೀರಿ. ನೋಡಿ, ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ನಾವು ಈ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ ತೊಗೊಂಡಿದ್ನಲ್ಲ, ಇದು ನೋಡಿ ಅರ್ಧ ಆಗಿದೆ. ನೋಡಿ, ಅರ್ಧ ಆಗಿದೆ. ಇದನ್ನು ನೀವು ಒಂದು ದಿನಕ್ಕೆ 3 ಟೈಮ್ ತಗೊಳ್ಳಿ. ಆದಷ್ಟು ಬೇಗ ಕಂಟ್ರೋಲ್ ಆಗುತ್ತೆ. ಮೆಡಿಸನ್ನೆಲ್ಲ ಅವಾಯ್ಡ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ನೀವು ಇದನ್ನು ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ. ನಿಮಗೆ ಯಾವ ರೀತಿ ಕಂಟ್ರೋಲ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.